ಚಾಮರಾಜನಗರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತನಿಖೆಗೆ ವಹಿಸಿ ಡಿಜಿಪಿ ಆದೇಶವನ್ನ ಹೊರಡಿಸಿದ್ದಾರೆ. ಡಿಜಿಪಿ ಎಂಎ ಸಲೀಂರಿಂದ ಆದೇಶ ಹೊರಡಿಸಲಾಗಿರೋದು. ಚಾಮರಾಜನಗರದ ಶಾಘ್ಯ ಎನ್ಕೌಂಟರ್ ಪ್ರಕರಣ ಏನಿದೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಅದನ್ನ ಸಿಐಡಿ ತನಿಖೆಗೆ ವಹಿಸಿದ್ದಾರೆ ಡಿಜಿಪಿ ಎಂಎ ಸಲೀಂ ಅವರು. ಅದರ ಜೊತೆಗೆ ಎನ್ಕೌಂಟರ್ ಸಂಬಂಧ 4 ಎಫ್ಐಆರ್ ದಾಖಲಾಗಿತ್ತು. ಎನ್ಕೌಂಟರ್ ಬಗ್ಗೆ ಹಲವು ಅನುಮಾನ ಇದೆ ಆಲ್ರೆಡಿ. ಯಾಕಂದ್ರೆ ಎರಡೂ ಕಡೆ ಅವರು ಅರಣ್ಯ ಇಲಾಖಾ ಸಿಬ್ಬಂದಿಗಳು ಆಸ್ ವೆಲ್ ಆಸ್ ಅವರ ಕುಟುಂಬಸ್ಥರು ಸರಿಯಾದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಉಸ್ತುವಾರಿ ಸಚಿವರೇ ಹೇಳಿಕೆ ಕೊಟ್ಟಿದ್ರು. ಈಗ ಎಲ್ಲಾ ದಾಖಲೆಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ಕೊಂಡು ಆದೇಶವನ್ನ ಹೊರಡಿಸಲಾಗಿದೆ. ಡಿಜಿಪಿ ಅವರ ಆದೇಶ ಹೊರಡಿಸಿರೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದೆ, ಏನೆಲ್ಲ ಸಾಕ್ಷಿಗಳಿದೆ ಅದೆಲ್ಲವನ್ನ ಕೂಡ ನೀವೀಗ ಸಿಐಡಿಗೆ ಕೊಡಬೇಕು, ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದೆ. ಅಂದರೆ ಈ ಶೂಟೌಟ್ ಪ್ರಕರಣ ಏನಿದೆ ಇದಕ್ಕೊಂದು ಅಂತ್ಯ ಸಿಕ್ಕಿಲ್ಲ ಅಂತಂದರೆ ಇದು ನಿಜವಾಗ್ಲೂ ಅಲ್ಲಿಗೆ ಬಂದಿರುವಂಥ ಬೇಟೆಗಾರರು ರೈತರು ಅನ್ನೋದ್ರ ಬಗ್ಗೆ ಏನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಳ್ಳಬೇಟೆ ತಡೆ ಶಿಬಿರದ ಧ್ವಂಸ ಹಿಂದೆ ತೀವ್ರಗಾಮಿಗಳ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ತಮಿಳುನಾಡಿನ ತೀವ್ರಗಾಮಿ ಸಂಘಟನೆಯ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಆ ಕಾವೇರಿ ನದಿಯನ್ನ ದಾಟ್ಕೊಂಡು ಬಂದು ಅಲ್ಲಿ ಕಳ್ಳಬೇಟೆ ತಡೆ ಶಿಬಿರ ಏನಿದೆ ಅದನ್ನ ಉಡೇಸ್ ಮಾಡಿದ್ರಲ್ಲ, ಅಲ್ಲಿ LTTE ಪ್ರಭಾಕರನ್ ವೀರಪ್ಪನ್ ಬೆಂಬಲಿಗರ ಪ್ರಚೋದನೆ ಇದೆಯಾ ಹಾಗಾದ್ರೆ ಅನ್ನುವಂತಹ ಅನುಮಾನ. ಆನ್ಲೈನ್ ಗ್ರೂಪ್ಗಳಲ್ಲಿ ನಿರಂತರವಾಗಿ ವಾಯ್ಸ್ ಮೆಸೇಜ್ಗಳನ್ನ ಹಾಕ್ತಾ ಇದ್ರಂತೆ. ಟೈಗರ್ ಹೆಸರಿನ ಸಂಘಟನೆಯಿಂದ ಭಾರೀ ಪ್ರಚೋದನೆಯನ್ನ ನೀಡಲಾಗಿದೆ. ಸೈಮನ್ ಎಂಬಾತನ ಸಂಬಂಧಿಕರಿಂದ ಒಂದು ಕೆಲಸ ಆಗಿರುವುದು. ಸೈಮನ್ ಪಾಲಾರ್ ಬಾಂಬ್ ಸ್ಫೋಟ ಕೇಸ್ ಅಪರಾಧಿಗಳು ಟೈಗರ್ ಹೆಸರಿನ ಸಂಘಟನೆಯಿಂದ ಭಾರೀ ಪ್ರಚೋದನೆಯನ್ನ ನೀಡಲಾಗ್ತಾ ಇತ್ತು. ವೀರಪ್ಪನ್ ಸಮಾಧಿಗೆ ಆಗಾಗ ಭೇಟಿ ನೀಡಿ ಈ ತಂಡ ಏನಿದೆ ಆರಾಧನೆ ಮಾಡ್ತಾ ಇತ್ತಂತೆ ವೀರಪ್ಪನನ್ನ. ಸೈಮನ್ ಅಂಡ್ ಟೀಮ್ ಏನಿದೆ, ಸೈಮನ್ ಮತ್ತು ಆತನ ಸಂಬಂಧಿಕರು, ಸೈಮನ್ ಹಾಗೂ ಪಾಲಾರ್ ಬಾಂಬ್ ಸ್ಫೋಟದ ಕೇಸ್ನ ಅಪರಾಧಿಗಳು ಟೈಗರ್ ಹೆಸರಿನ ಸಂಘಟನೆಯನ್ನ ಮಾಡ್ಕೊಂಡಿವರಿರ್ತಾರೆ. ಈ ಸಂಘಟನೆ ಏನಿದೆ, ಈ ಸಂಘಟನೆಯ ಸದಸ್ಯರು ವೀರಪ್ಪನ್ ಸಮಾಧಿಗೆ ಆಗಾಗ ಭೇಟಿ ಕೊಟ್ಟು ಆರಾಧನೆ ಮಾಡ್ತಾ ಇದ್ರಂತೆ. ವನ್ಯಜೀವಿ ಅಕ್ರಮ ಜಾಲದೊಂದಿಗೆ ಗಲಭೆ ಮಾಡ್ತಾ ಇದ್ರು. ಗಲಾಟೆಯಲ್ಲಿ ಪಾಲ್ಗೊಂಡಿರೋರ ಸಂಪರ್ಕವನ್ನ ಮಾಡಿರುವಂಥ ಇಲ್ಲಿ ಅನುಮಾನ ಇದೆ. ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲಿಸೋಕೆ ಜಿಲ್ಲಾ ಪೊಲೀಸರು ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ನಂದೀಶ್, ಈಗ ಈ ಒಂದು ಶಾಗ್ಯ ಶೂಟೌಟ್ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ. ಸಿಐಡಿಗೆ ವಹಿಸಿರುವಂತಹ ಉದ್ದೇಶ ಒಟ್ಟು ಎಷ್ಟು ಪ್ರಕರಣಗಳನ್ನು ವಹಿಸಲಾಗಿದೆ, ಏನೆಲ್ಲ ಸಾಕ್ಷ್ಯಗಳನ್ನು ಕೊಡೋಕೆ ಹೇಳಿದ್ದಾರೆ? ಧನಶ್ರೀ, ಈ ಸಿಐಡಿ ಪ್ರಕರಣ ಸಿಐಡಿ ತನಿಖೆಗೆ ಯಾಕೆ ವಹಿಸಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಸೂಕ್ಷ್ಮವಾಗಿದೆ ಮತ್ತು ಗಂಭೀರತೆಯಿಂದ ಕೂಡಿದೆ. ಒಂದ್ ಕಡೆ ಬೇಟೆಗಾರರು ಅಂತ ಹೇಳ್ತಿದ್ದಾರೆ, ಒಂದ್ ಕಡೆ ರೈತರು ಅಂತ ಹೇಳ್ತಾರೆ. ಹಾಗಾಗಿ ಸತ್ಯಾಸತ್ಯತೆ ತಿಳ್ಕೊಳ್ಳೋದಕ್ಕೆ ಮತ್ತು ಈ ಘಟನೋತ್ತರವಾಗಿ ಏನ್ ನಡೀತು ಹಿಂಸಾಚಾರ ಕಾಡೊಳಗಡೆ ಅದ ಸಂಬಂಧಪಟ್ಟಂಗೆ ಒಂದು ಪೊಲೀಸ್ ತನಿಖೆ ಆಗ್ಬೇಕು ಅಂತ ಹೇಳಿ ಒಂದು ಸಿಐಡಿ ತನಿಖೆ ಸರ್ಕಾರ ವಹಿಸಿದೆ. ಈ ನಡುವೆ ನಂದೀಶ್, ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು LTTE ಸಂಘಟನೆಯವರ ಹೆಸರು ಕೇಳಿ ಬರ್ತಾ ಇದೆ. ಟೈಗರ್ ಅನ್ನುವಂತಹ ಒಂದು ಟೀಮ್ ಏನಿದೆ ಅವರ ಕೆಲಸ ಇಲ್ಲಿ, ಅವರು ತಮಿಳುನಾಡಿನಿಂದ ಬಂದು ಈ ರೀತಿ ಅಕ್ರಮ ಬೇಟೆಯ ಶಿಬಿರಗಳೇನಿದೆ ಅದನ್ನ ಉಡೇಸ್ ಮಾಡಿರುವಂತದ್ದು ಅವರೇ ಅನ್ನುವಂತಹ ಆರೋಪ ಶಂಕೆ ವ್ಯಕ್ತವಾಗ್ತಿದೆ. ಹೌದಾ? ಅವ್ರು ಯಾವ ಮಾರ್ಗದಿಂದ ಬರ್ತಿದ್ರು, ಅವರ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಹೇಗಿದೆ ಅಂತ? ಈ ಒಂದು ಘಟನೆ ನಡೆದು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರ್ತಕ್ಕಂತಹ ಒಂದು ಗಡಿ ಭಾಗದಲ್ಲಿ ಒಂದು ಎನ್ಕೌಂಟರ್ ಪ್ರಕರಣ ನಡೆದಿರೋದು. ಮತ್ತೆ ಏನು ಕಳ್ಳಬೇಟೆ ತಡೆಗಳ ಶಿಬಿರಗಳಿವೆ ಅವೆಲ್ಲೂ ಸಹ ಧ್ವಂಸ ಆಗಿರೋದು ಈ ತಮಿಳುನಾಡು ಮತ್ತು ಕರ್ನಾಟಕ ಗಡಿಯಲ್ಲಿ. ಈ ಒಂದು ಏನು ವೀರಪ್ಪನ್ ಸಹಚಾರ ಇರ್ಬೋದು ಅಥವಾ ಬೇರೆ ಪಾಲಾರ್ ಬಾಂಬ್ ಸ್ಫೋಟದ ಪ್ರಮುಖ ಅಪರಾಧಿ ಯಾವ ವೀರಪ್ಪನ್ ಕಾಲದಲ್ಲಿ ಇದ್ದ ಸೈಮನ್ ಅಂತ ಹೇಳಿ ಅಲ್ಲಿ 22 ಜನ ಮೃತಪಟ್ಟಿದ್ರು. ಅದು ಪ್ರಮುಖ ಆರೋಪಿ ಸೈಮನ್ ಅಂತ. ಆತನ ಸಂಬಂಧಿಕ ಒಬ್ಬ ತಮಿಳುನಾಡಲ್ಲಿ ಇದಾನೆ ಹೇಳಿದ್ರೆ ಅವನು ಈ ಒಂದು ಪ್ರಚೋದನೆ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಎಲ್ಲರೂ ಕೂತ್ಕೊಂಡು ಅಲ್ಲ ಒಂದು ಧರ್ಮ ಮತ್ತು ಜಾತಿ ಮತ್ತೆ ಭಾಷೆ ವಿಚಾರ ತಗೊಂಡ್ಬಂದು ಅಲ್ಲಿ ಇವನ್ನೆಲ್ಲ ಪ್ರಚೋದಿಸಿ ಈ ತರ ಅಲ್ಲಿ ತಮಿಳರನ್ನ ಕಗ್ಗಲೆ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಅವರ ಮಾತಳ್ಳಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ತಮಿಳರನ್ನು ಎತ್ತಿಕಟ್ಟಿ ಈ ತರ ಒಂದು ಕೆಲಸ ಮಾಡಿದ್ದಾರೆ ಅಂತ ಒಂದು ಆತಂಕಕಾರಿ ಬೆಳವಣಿಗೆ ನಡೆದಿದೆ. ನಿಜಕ್ಕೂ ಮೊದಲೇ ನಾವು ಗೊತ್ತಾಗಿತ್ತು ಅದು ತಮಿಳುನಾಡಿನ ಕಾವೇರಿ ನದಿ ದಾಟಿ ಬಂದು ಈ ದುಷ್ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಒಂದು ಶಂಕೆ ವ್ಯಕ್ತಪಡಿಸಿತ್ತು. ಈಗ ಗುಪ್ತಚರ ಮಾಹಿತಿಗಳ ಪ್ರಕಾರ ಆ ಒಂದು ಈ ಒಂದು ಘಟನೆಯಲ್ಲಿ ತಮಿಳುನಾಡಿನ ಕೆಲವರು ಭಾಗವಹಿಸಿರ್ಬೋದು ಅಥವಾ ಮತ್ತೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಒಂದು ಶಂಕೆ ಆಗ್ತಾ ಇದೆ. ಮತ್ತೆ ಅಲ್ಲಿ ನಾವು ಆಡಿಯೋಗಳಲ್ಲಿ ಸಹ ಪ್ರಚೋದನೆ ಕೊಡುವಂತಹ ಒಂದು ಆಡಿಯೋಗಳು ಒಂದು ಟೈಗರ್ ಅಂತೇಳಿ ಒಂದು ಸಂಘಟನೆ ಇದೆ, ಆ ತಮಿಳಿನ ಸಂಘಟನೆ. ಆ ಒಂದು ಆನ್ಲೈನ್ ಗ್ರೂಪ್ ಅಲ್ಲಿ ಈ ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವರು ಅಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಕೇಳ್ಬೋದು ಇದರಲ್ಲಿ.
ಹಾಗಾಗಿ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಕೆಲವು ತೀವ್ರಗಾಮಿ ಸಂಘಟನೆ LTT ಮತ್ತು ವೀರಪ್ಪನ್ ಸಹಚರ ಏನಿದ್ದಾರೆ ಅವರಿಗೆ ಸಂಪರ್ಕ ಇರ್ತಕ್ಕಂತಹ ಕೆಲವರು ಇದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ. ಇಡೀ ಪ್ರಕರಣವನ್ನು ತಮ್ಮ ಇದಕ್ಕೆ ತೆಗೆದುಕೊಳ್ಳೋಕೋಸ್ಕರ ಈ ಒಂದು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಾಗ ಇದು ಊಹಾಪೋಹ ಇರ್ಬೋದು ಅಥವಾ ನಿಜನೂ ಇರ್ಬೋದು. ಹಂಗಾಗಿ ನಾವು ಇನ್ನಷ್ಟು ತನಿಖೆ ಮಾಡ್ತೀವಿ, ಇದ್ರ ಬಗ್ಗೆ ನಿಜ ಸತ್ಯಾಸತ್ಯದ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತರಾಜ್ ಹೇಳ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.